ಇನ್ನು ಧರ್ಮಸ್ಥಳದ ಹೆಸರಿನಲ್ಲಿ ಮಹಾ ಪಿತೂರಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಆ ಪಿತೂರಿ ನಡೆದಿತ್ತು ಅನ್ನುವಂಥದ್ದು ವಿಚಾರ ಎಲ್ಲ ಅದೀಗ ಗಾಳಿ ಸುದ್ದಿ ಮತ್ತೊಂದು ಎಲ್ಲ ದೊಡ್ಡ ದೊಡ್ಡ ಸುದ್ದಿಯಾಗಿ ಹೊರಟಾಡ್ತಾ ಇದೆ. ಅದರ ನಡುವೆನೇ ಪ್ರಕಾಶ್ ರಾಜ್ ಅವರ ಹೆಸರು ಬಂದಿರುವಂಥದ್ದು ಈಗ ಬಹಳ ಕುತೂಹಲ ಕಾರಣ ಆಗಿರೋ ಸಂಗತಿ. ಇಡೀ ವಿವಾದದ ಸುಂಟ್ರಗಾಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ನಟ ಪ್ರಕಾಶ್ ರಾಜ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜೊತೆ ನಾನು ಫೋನ್ನಲ್ಲಿ ಮಾತನಾಡಿದ್ದು 100% ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಅಷ್ಟೆಲ್ಲ ನಿನ್ನೆ ಅವರು ನಾನು ಬರ್ತೀನಿ ಪ್ರೆಸ್ ಕ್ಲಬ್ಗೆ ಬನ್ನಿ, ಈ ಕೆಲ ಮಾರ್ಕಂಡ ಮೀಡಿಯಾ ಮತ್ತೊಂದು ಈ ಥರದ್ದೆಲ್ಲ ಹೇಳಿದಂಥದ್ದು ಇವತ್ತು ಭಾಳ ವಿವಾದಕ್ಕೂ ಕೂಡ ಕಾರಣ ಆಯಿತು. ಅದಕ್ಕೆಲ್ಲ ಸಮಜಾಯಿಷಿ ಕೊಟ್ಟರು, ಒಂದಷ್ಟು ವಾದ ವಿವಾದ ಮತ್ತೊಂದಷ್ಟೆಲ್ಲ ನಡೀತು ಇವತ್ತು. ಬಟ್ ಇವ್ರು ಹೇಳ್ತಾ ಇರುವಂಥದ್ದೇನು, ಅವ್ರು ಕೊಡ್ತಾ ಇರುವಂಥ ಸ್ಪಷ್ಟನೆ ಏನು, ಇದು ಕೌಂಟರ್ ಆಗಿ ಮತ್ತೊಂದಷ್ಟು ಜನ ಈಗ ಪ್ರಕಾಶ್ ರಾಜ್ ಅವರ ವಿರುದ್ಧ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಏನದು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಸತ್ಯ. ಇಡೀ ದೇಶದಲ್ಲಿ ಮಾತನಾಡಕ್ಕೆ ಯಾರಿಗೂ ಏನು ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ. ನಾನು ಯಾಕೆ ಷಡ್ಯಂತ್ರ ಮಾಡ್ಲಿ, ಆರೋಪ ಅಲ್ಲಗೆಳೆದ ಪ್ರಕಾಶ್ ರಾಜ್. ನಟ ಪ್ರಕಾಶ್ ರಾಜ್ ಸಂಪೂರ್ಣವಾಗಿ ಅಲ್ಲಗೆಳೆದಿದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಎಸ್ಐಟಿ ರಚನೆಗೆ ಒತ್ತಾಯಿಸಿದ್ದು ನಿಜ, ಆದರೆ ಪ್ರಕರಣದ ಸಂಚಿನಲ್ಲಿ ತಮ್ಮ ಪಾತ್ರ ಇದೆ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅಂತ ಸ್ಪಷ್ಟಪಡಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದವರ ವಿರುದ್ಧ ಚಿನ್ನಯ್ಯ ರಿಟ್ ಅರ್ಜಿ ಸಲ್ಲಿಸಿದ್ದ. ಈ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರನ್ನು ಉಲ್ಲೇಖಿಸಿದ್ದ. ಪ್ರಕಾಶ್ ರಾಜ್ ನನ್ನ ಜೊತೆ ತಮಿಳಿನಲ್ಲಿ ಮಾತನಾಡಿದ್ದರು, ಅವರು ನಿನ್ನ ಅಪ್ಪಿಕೊಳ್ತೀನಿ ಅಂತ ಹೇಳಿದ್ದರು ಅಂತ ಆರೋಪಿಸಿದ್ದ. ಇದೇ ವಿಚಾರವಾಗಿ ನಟ ಪ್ರಕಾಶ್ ರಾಜ್ ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಚಿನ್ನಯ್ಯ ಜೊತೆ ಮಾತನಾಡಿದ್ದು ನಿಜ ಅಂದಿರುವ ಪ್ರಕಾಶ್ ರಾಜ್ ಈ ವಿಚಾರವನ್ನ ತನಿಖಾಧಿಕಾರಿ ಮೊಹಾಂತಿ ಅವರ ಗಮನಕ್ಕೆ ತಂದಿದ್ದೆ ಅಂತ ಸತ್ಯ ಬಿಚ್ಚಿಟ್ರು. ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನ್ಗೇನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೆ ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ ನಲ್ಲಿ ಏನೇನೋ ಬಡಬಡಿಸ್ದ. ಇಮಿಡಿಯೇಟ್ ಆಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ ಬರ್ತಾ ಇದ್ದೀನಿ. ಈ ನಡುವೆ ಪ್ರಕಾಶ್ ರಾಜ್ಗೆ ಫೋನ್ ಮಾಡಿದ್ದನ್ನ ಗಿರೀಶ್ ಮಟ್ಟಣ್ಣನವರು ಕೂಡ ಒಪ್ಕೊಂಡ್ರು. ಇನ್ನೊಂದು ವಿಷಯ ಹೇಳಿಲ್ಲ, ಅವನ ಹೆಂಡತಿಗೂ ಕೂಡ ಇವನು ಹೇಳಿದ. ಪ್ರಕಾಶ್ ರಾಜ್ ಮಾತಾಡಿದ ಮೇಲೆ ನನ್ನ ಮುಂದೆ ಹೇಳಿದ, ಅಂದ್ರೆ ನನ್ನ ಮುಂದೆನೇ ಅವನ ಹೆಂಡತಿಗೆ ಫೋನ್ ಮಾಡಿದ. ಪ್ರಕಾಶ್ ರಾಜ್ ಸರ್ ಫೋನ್ ಮಾಡಿದ್ರು, ನನಗೆ ಧೈರ್ಯ ಬಂತು, ಈಗ ನಾನು ಎಲ್ಲವನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದಾನೆ. ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದಲೂ ಕೌಂಟರ್ ಸುದ್ದಿಗೋಷ್ಠಿ ನಡೆಯಿತು. ಸಮಿತಿಯ ಪ್ರಮುಖರಾದ ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್ ಮತ್ತು ವಿಕಾಸ್ ಕುಮಾರ್ ಪುತ್ತೂರ್ ನಟ ಪ್ರಕಾಶ್ ರಾಜ್ ವಿರುದ್ಧ ಕೆರಳಿದ್ರು. ಯಾರು ಇದರ ಹಿಂದೆ ನಿಂತು ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟಿದ್ರು ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಇವತ್ತು ನಿಮಗೆ ಜ್ಞಾನೋದಯ ಆಗ್ತಾ ಇದೆ, ಅದರ ನನಗೆ ಹಿಂದಿನಿಂದಲೂ ಗೊತ್ತಿದೆ ಅಂತ ನೀವು ಹೇಳ್ತಿದ್ದೀರಿ, ಇದು ಒಪ್ಪಿಕೊಳ್ಳಬಹುದಾಗಿರುವಂತ ಮಾತಾ? ಪ್ರಕಾಶ್ ರಾಜ್ ಒಬ್ಬ ಆರೋಪಿ ಈ ಪ್ರಕರಣದಲ್ಲಿ. ಅಂದ್ರೆ ಈ ಪ್ರಕಾಶ್ ರಾಜ್ ನನಗೆ ಅವ್ರ ಹೆಸರನ್ನ ಇಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿರೋ ಕಾರಣಕ್ಕೆ ಇವ್ರು ಯಾಕೆ ಪ್ರಕಾಶ್ ರಾಜ್ಗೆ ಫೋನ್ ಮಾಡ್ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಸೂತ್ರಧಾರಿಗಳು ಬೇರೆಯವರು ಇದ್ದಾರೆ ಅನ್ನುವಂಥದ್ದು ಇವತ್ತು ಯಾರು ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಗಳಿದ್ರು ಅವರೇ ಹೇಳ್ತಾ ಇದ್ದಾರೆ. ಅದರ ಸೂತ್ರಧಾರಿಗಳು ಯಾರು ಅಂತ ಇನ್ನೂ ಬಹಿರಂಗ ಮಾಡ್ತಾ ಇಲ್ಲ. ಸಾಮಾಜಿಕ ವಲಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ರೆ ಅತ್ತ ಹೈಕೋರ್ಟ್ ಮೆಟ್ಟಿಲೇರಿದ್ದ ಈ ಪ್ರಕರಣದಲ್ಲಿ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಸಂಬಂಧ ಎಫ್ಐಆರ್ ರದ್ದು ಕೋರಿ ಗಿರೀಶ್ ಮಟ್ಟಣ್ಣನವರ್ ಅರ್ಜಿಯನ್ನ ಸಲ್ಲಿಸಿದ್ದರು. ಗಿರೀಶ್ ಮಟ್ಟಣ್ಣನವರ್ ಹಾಕಿದ್ದ ಪೋಸ್ಟ್ಗಳಿಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಭಿನ್ನಾಭಿಪ್ರಾಯಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಇದಕ್ಕಲ್ಲ ಅಂತ ನ್ಯಾಯಮೂರ್ತಿ ಎನ್ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ನ ಪೀಠ ಅಭಿಪ್ರಾಯ ಪಟ್ಟಿದೆ. ಇಂತಹದ್ದನ್ನೆಲ್ಲ ನಿಲ್ಲಿಸೋದಾಗಿ ಪ್ರಮಾಣ ಪತ್ರ ಸಲ್ಲಿಸ್ತೀರಾ ಅಂತ ಜಡ್ಜ್ ಕೇಳಿದ್ರು. ಅರ್ಜಿ ವಿಚಾರಣೆಯನ್ನ ಜೂನ್ 22ಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಶಿವಪ್ರಸಾದ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.